ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಪಟ್ಟಣದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿ ಎಸ್ಟಿ ವಸತಿ ನಿಲಯಗಳಲ್ಲಿನ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಯನ್ನು ಖಂಡಿಸಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ರಸ್ತೆಗಿಳಿದು ಧರಣಿ ಸತ್ಯಾಗ್ರಹ ನಡೆಸಿದರು. ಹೋರಾಟದ ವೇಳೆ ಕರವೇ ಸಂಘಟನೆ ಬೆಂಬಲ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅಶೋಕ್ ಆರಿವಾಳ ಅವರು ವಿದ್ಯಾರ್ಥಿ ನಿಲಯರ ಹಾಗೂ ಹವಾಲುಗಳನ್ನು ಆಲಿಸಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಡಿಡಿ ಸಾಹೇಬ್ರನ್ನ ಸ್ಥಳಕ್ಕೆ ಕರೆಸಿದ್ರು. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಆಡಳಿತವನ್ನು ಖಂಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕೆಂದು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳು ಒತ್ತಾಯಿಸಿದ್ವು. ವಸತಿ ನಿಲಯದಲ್ಲಿದ್ದ ಗೀತಾ ಮೇಡಂ ಅವರ ವಿರುದ್ಧ ಬಂದ ಆರೋಪಗಳನ್ನು ಬಯಲಿಗೆ ತರುವ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ವರ್ತಿಸಿ ಹಲ್ಲೆ ನಡೆಸಿದ ಆರೋಪದ ಹಿನ್ನೆಲೆ ಜಿಲ್ಲಾ ಉಪನಿರ್ದೇಶಕರು ಡಿಡಿ ಸ್ಥಳದಲ್ಲೇ ಅವರನ್ನ ಹುದ್ದೆಯಿಂದ ಅಮಾನತುಗೊಳಿಸಿದ್ರು. ಇದಲ್ಲದೆ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ವಿದ್ಯಾರ್ಥಿನಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡುವುದು ಹಾಗೂ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಸೌಲಭ್ಯಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಕುರಿತು ವಿದ್ಯಾರ್ಥಿಗಳು ಗಮನ ಸೆಳೆದ್ರು. ಈ ಕುರಿತು ಡಿಡಿ ಸಾಹೇಬ್ರು ತಪ್ಪಿತಸ್ಥ ಅಡುಗೆ ಸಿಬ್ಬಂದಿಯನ್ನ ಮುಂದಿನ ದಿನವೇ ಸೇವೆಯಿಂದ ತೆರವುಗೊಳಿಸುವುದಾಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಎಲ್ಲ ಅಕ್ರಮಗಳ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಅಧಿಕಾರಿಗಳು ನೀಡಿದ ಭರವಸೆಯನ್ನ ಪರಿಗಣಿಸಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳು ತಮ್ಮ ಧರಣಿ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡವು. ಸುದ್ದಿ ಶರಣು ಯತಾದ್. ಇವ್ರಿಗೆ ಹಿಂಗೆ ಬಿಟ್ಕೊಂತ ಹೋದ್ರೆ ಎಲ್ಲಾ ಕಡೆ ತಪ್ಪಾಗ್ತದೆ. ಇದು ನಮ್ಗಾಗಿ ತಪ್ಪು ಇನ್ನೊಂದ್ ಕಡೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇವ್ರು ಈ ತರ ಸರ್ಕಾರ ಕೊಟ್ಟಿದ್ದಿಂತಾವೆಲ್ಲ ಕಳ್ರಿರ್ತಾರ, ಒಳಗೊಳಗ ತಿನ್ಕೊಂತ ಇದು ಮಾಡ್ಕೊಂತ ಅವ್ರು ಮಾಡ್ಕೊಂಡು ಹೋದ್ರೆ ಇದೆಲ್ಲ ಮಾಡ್ಕೊಂತ ಹೋದ್ರೆ ನಾವೇನ್ ಇವ್ರು ನೋಡಿ ಅದೇ ಕಲಿಬೇಕ್ರಿ ನಾವು. ಕೆಳಗೆ ಇವರೆಲ್ಲ ಇರ್ತಾರಲ್ರಿ, 300 ರೂಪಾಯಿ ಇಸ್ಕೋಬೇಕಂದ್ರೆ ಏನೇನು ರೂಲ್ ಆದ್ರಿ? ಅದು ಹೋಗಿ ಒಂದು ಹುಡುಗಿನಲ್ಲಿ 7,000 ಕೇಳ್ಯಾರ. ನಾವು ವಿದ್ಯಾರ್ಥಿಗಳಿಗೆ ಏನ್ ಕುಂತಿದ್ರು ತಿಳ್ಕೊತೀವಿ. ಆ ಹುಡುಗಿಯ ಜೋಡಿ ಒಂದು ಲೆಟರ್ ಬರ್ಸ ಅಂತ ಬರ್ಸಾಕತ್ರಿ. ತಾಲೂಕ್ ಮೇಡಮ್ ಅವ್ರಿಗೆ ಬರಿ ಅಂತ ಹೇಳಿ ಬರ್ಸ ಅಂತ ಅಂದಾಗ ನಾವ್ ಬಂದು ಅವ್ರು ನಮ್ಗೆ ಏನು ಮಾಡಿಲ್ರಿ. ನಿಜ ಹೇಳ್ಬೇಕಂದ್ರೆ ಅವ್ರು ನಮ್ಗೆ ರಾತ್ರಿ 2 ಆದ್ರೂ 1 ಆದ್ರೆ ಅವ್ರು ನಮ್ಮ ತಾಯಿ ಸಾಮಾನ ಕರ್ಕೊಂಡು ಹೋಗಿದ್ರಿ. ಆಟೋ ಕರ್ಕೊಂಡು ಅವ್ರು ಹೊಂದಿರೋಕೆ ಇಟ್ಟಾರ್ರಿ. ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ 200 ರೂಪಾಯಿ ಕೊಟ್ರೆ 400 ರೂಪಾಯಿ ಪಡೆಯೋರು ಅದಾರ ಇರ್ಲಿ. ಇದೆಲ್ಲ ತಾಲೂಕಾ ಮೇಡಮ್ ಬಂದಿದ್ದು ಹೋಗ್ಬೇಡ್ರಿ ಲೈಬ್ರರಿಗೆ ಅಂತ ಅಂತಾರಂತಾರೆ. ಆ ಮಾತು ತಗೊಂಡು ಬಂದು ಈ ಆಂಟಿನವ್ರು ಎಲ್ಲರೂ ಸೇರಿ ಒಂದು ಮಾತು ಬೈತಾರೆ ಅಂತ ಹೇಳಿ ಹುಡುಗಿಯರು ಬಂದು ನನಗಂತಂದ್ರೆ ಅಕ್ಕ ಹಿಂಗೆ ಅನ್ನೋದಾರಕ್ಕ ಆಂಟಿನವ್ರು ಹಿಂಗೆ ಮಾತಾಡತ್ತಾರ ಅಂದ್ರೆ ನನಗೆ ಯಾಕೆ ಹೇಳ್ತೀರಮ್ಮ? ಮೇಡಮ್ಗೆ ಹೇಳ್ರಿ, ನಂದು ಏನೈತೆ ನಾನು ನಿಮಗೆ ಸ್ಟೂಡೆಂಟ್ ಅಲ್ಲ, ಮೇಡಮ್ಗೆ ಹೇಳ್ರಿ ಅಂತಂದು ಹಚ್ಕೊಡಕ್ಕ ಮೇಡಮ್ಗೆ ಅಂದ್ರೆ ಹಚ್ಕೊಟ್ಟಿದ್ದು. ಮೇಡಮ್ ಏನಂದ್ರು ಅವ್ರು ಕೇಳಿದ್ರು, ನೀವು ಅವ್ರು ಫೋನ್ ಹಚ್ಚಿದ್ರೆ ಅವ್ರಿಗಿನ್ನ ಮ್ಯಾಟ್ರ್ ಗೊತ್ತಿಲ್ಲ, ನೀವು ಸಣ್ಣವರಾಗಿ ಈಗ ಒಂದು ಬಂದಿರಿ ಇಷ್ಟು ಅವಾಜ್ ಮಾಡತ್ತೀರ ಅಂತ ಅಂದ್ರು. ಆಮೇಲೆ ನಾನು ತಗೊಂಡು ಮೇಡಮ್ ಮ್ಯಾಟ್ರ್ ಏನಾಗಿದೆ ಕೇಳ್ರಿ ಫಸ್ಟ್ ಅಂದೆ. ಕೇಳಿದ್ಮೇಲೆ ಇದ್ರ ಬಗ್ಗೆ ಏನು ಹೇಳಿದ್ರಿ, ಇದು ಲೈಬ್ರರಿ ಬಗ್ಗೆ ಹೇಳಿದ್ರು. ಅದು ಹೇಳಿದ ಮೇಲೆ ಕೇಳಾಗ ಮೇಡಮ್ ಯಾರು ಸಾವಿತ್ರಾಣಿಗೆ ಯಾರು ಹಚ್ಚಾರ ಹಚ್ಚಿ ಗಂಗೋತ್ರಿ ಫೋನ್ ಹಚ್ಚಾರ ನೋಡಮ್ಮ ಅಂತ ಹೇಳಿದ್ರು. ಗಂಗೋತ್ರಿಯಿಂದ ಫೋನ್ ಹಚ್ಚಾರ ಅಂತ ಹೇಳಿದಾಗ ನಾವು ಕೆಳಗ ಆ ಹುಡುಗಿಯರ್ ಹಿಡ್ಕೊಂಡು ಬೈತಾರ್ರಿ. ಇವರು ಈಗ ಗೀತಾ ನಿಂತ್ಕೊಂಡ್ರಿ ಪೂಜೆ ಎಲ್ಲ ಹೇಳ್ತಿದ್ವಿ. ಈ ಸಾವಿತ್ರಿ ಬಾಯಿ ಇವ್ರಿಬ್ರು ಬೈತಾರೆ. ನಾವು ಕೆಳಗೆ ಏನ್ ಸೌಂಡ್ ಹಾಕಂದ್ರೆ ಕೆಳಗೆ ಬಂದಂಗ ಬಂದಿವಿ. ನನ್ನ ಎಲ್ಲ ಗುರಾಯ್ಸಿ ನೋಡತ್ತಾರಿ. ಬಂದಿದ್ರಿ. ನಾನೇನಂದ್ರೆ ರಾತ್ರಿ 10 ನಿಂದ 9 ಗಂಟೆ ಅದು ಇದ್ರಾಗ ಯಾರು ಕಳ್ಸಬೇಡ್ರಿ, ಲೈಬ್ರರಿ ಯಾರು ಹೋಗೋದೇ ಬೇಡ, ಫೀಲ್ ಆಗ್ತದೆ. ನಾನಂದೆ ಲೈಬ್ರರಿ ಎದಕ್ಕೆ ಮುಚ್ಚಬೇಕು? ಲೈಬ್ರರಿ ಮಾಡಿದಕ್ಕ ನಮಗ ನಾವು 10 ಗಂಟೆಗೆ ಓದ್ತೀವಿ, 12 ಗಂಟೆಗೆ ಇಲ್ಲ 1 ಗಂಟೆ ತನಕ ಓದ್ತೀವಿ. ಅದು
ಮಾಡ್ತಿದ್ರಿ ಎದಕ್ ಮಾಡ್ತೀವಿ ಅಂದ್ರೆ ನೀವ್ ಮಾತಾಡ್ಬೇಡ ಜಾಸ್ತಿ, ನಿಂದೇನೈತಿ ಇಲ್ಲಿ ಮಾತಾಡಕ, ನೀನ್ ಯಾರು ಮಾತಾಡಕ, ನಿಂದ ಎಷ್ಟೈತೆ ಅಷ್ಟು ನೋಡ್ಕೊ, ನೀನ್ ಅಷ್ಟೇ ಮಾಡಿ ಮಾತಾಡ್ಬೇಕು ಹಂಗ ಅಂದ್ರೆ ನಾನೇನಂದೇರಿ ಇಷ್ಟೇ ಅಂದೇರಿ ಮೇಡಮ್. ಅದ್ರ ನಿಂದ ವಿಡಿಯೋ ಐತಿ ಏನಂದೇರಿ ಇಷ್ಟೇ ಒಂದೇ ಮಾತಾಡ್ರಿ, ನಿಮ್ದು ಅಧಿಕಾರ ಐತಿ, ಹೇಳೋ ಅಧಿಕಾರ ಐತಿ, ಹೇಳೋ ಅಧಿಕಾರ ಐತಿ, ಮಾಡೋ ಅಧಿಕಾರ ಐತಿ, ಮಾಡಕ ನೀನು ಅಂದ್ರೆ ನೀ ಏನ್ ಹೇಳ್ತಿ ಅಂತ ಈ ಕ್ವಶನ್ದಾಗ ಮಾತಾಡ್ರಿ. ವಿಡಿಯೋ ಮಾಡೀನ್ರಿ, ನಾ ವಿಡಿಯೋ ಮಾಡೀನ್ರಿ, ಮೈ ಮೇಲೆ ಬಂದು ಬಡಿದಾಳ್ರಿ, ಬಡಿದು ಮತ್ತೆ ಏನಂತ ಇಲ್ಲ ಹಡ್ಸಕ್ ಬಂದಿರಿ ನೀವು ಅಂತ ಅಂದ್ರಿ. ಇಲ್ರಿ ಅವ್ರು ನಮ್ಗಂದ್ರಿ ಶಬ್ದಗಳಿಂದ ನಿಂತಿಲ್ಲ ಗೊತ್ತಾಯ್ತಿಲ್ಲ. ಈಗ ಮೊದಲ ನಿಮ್ಮ ನೀವ್ ಏನ್ ಮಾಡ್ತೀರಿ, ಎಷ್ಟು ಹೆಚ್ಚಿಗೆ ಬರ್ತೀರಿ ನೀವು ಎಷ್ಟು ಹೆಚ್ಚಿಗೆ ಮೆಜೆಟ್ ಕೊಡ್ತೀರಿ ನೋಡೋಣ, ಎಷ್ಟು ಹೆಚ್ಚಿಗೆ ನೀವು ಕುಂದ್ರೆ ಮೆಜೆಟ್ ಕೊಡ್ರಿ. ನಿಮ್ಮ ಪಿರಿಯನವರು ಸಿಬ್ಬಂದಿಯವರು ಯಾಕಂದ್ರೆ ಯಾಕ್ರಿ ನಿಮ್ಮ ಸಿಬ್ಬಂದಿಯವರು ಕೆಲಸ ಮಾಡ್ತಾರೋ ಇಲ್ಲೋ ಇಡೀ ಎಲ್ಲರೂ ಹುಟ್ಟು ಹೇಳ್ಬೇಕು ಸುಮ್ಮನೆ ಹೇಳ್ತಾರೇನ್ರಿ. ಮತ್ತ ಅವ್ರಿಗೆ ಹೊಡೆದಾರ ಕಪಾಳ ಹೊಡೆದಿಟ್ಟು ಹಿಡಿಯೋದವು, ನೀವು ಮಾಡಿದ್ದು ಹಿಡಿಯೋದವು, ಹುಟ್ಟು ಇಟ್ಕೊಂಡು ಅವ್ರು ಉಸಿರು ಹೇಳ್ಬೇಕಾದ್ರೆ ಯಾಕೆ ನಮಗ್ ಬೋನ್ ಹತ್ಬೇಕಾದ್ರೆ ಎಲ್ಲರಿಗೆ ನಮಗ್ ಬಾ ಅನ್ಬೇಕಾದ್ರೆ 300 ರೊಕ್ಕ ಇಟ್ಕೊತೀರಿ ದೇವ್ರ ಕೈಲಿ 300 ರೂಪಾಯಿ ಬಿ ಯಾಕೆ ಇಸ್ಕೊಂಡ್ರಲ್ವಾ? ಹೇಳ್ಬೇಕಲ್ಲ 300 ಕೇಸಿಂದ ಮತ್ತೆ ಊಟ ಏನು ಮುಂಜಾನೆ ನಾಷ್ಟ ಮಾಡೋ ಕೇಸಿಂದ ನಾಷ್ಟ ಕಟ್ಟಲ್ಲತ್ರಿ. ಹೇಳಿ ನಾಷ್ಟ ಕೊಡ್ತಾರಲ್ಲ, ಊಟ ಸರಿಯಾಗಿ ಕೊಡ್ತಾರನ? ಎಲ್ಲರೂ ಸೊತ್ತೋದು ನಾವು ಹೇಳಿದ್ದು ಎಲ್ಲ ಕರೆಕ್ಟ್ ಅದ, ಎಲ್ಲ ಹೇಳಿಬಿಟ್ಟ ಬೆಳಗ್ಗೆ ಅಡಿಗೆ ಮಧ್ಯಾಹ್ನ ಅಡಿಗೆ ಬೆಳಿಗ್ಗೆ ಮಾಡ್ತಾರಲ್ಲ, ಬೆಳಿಗ್ಗೆ ಯಾಕೆ ಮಾಡ್ತಾರೆ?